ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ನಮಸ್ತೆ ಎಲ್ರಿಗೂ. ಹೇಗಿದ್ದೀರಿ ಎಲ್ಲರೂ ಚೆನ್ನಾಗಿದ್ದೀರಿ ಅಂತ ಅಂದ್ಕೊಳ್ತಿದ್ದೀನಿ. ಎಲ್ಲರೂ ಚೆನ್ನಾಗಿರಿ. ಸೊ ಇವತ್ತಿನ ಟಾಪಿಕ್ನಲ್ಲಿ ನಾವು ಸ್ತ್ರೀ ಶಾಪದ ಬಗ್ಗೆ ನೋಡೋಣ. ಏನಿದು ಸ್ತ್ರೀ ಶಾಪ, ಯಾರಿಗೆಲ್ಲಿರ್ತದೆ ಸ್ತ್ರೀ ಶಾಪ, ಇದನ್ನೆಲ್ಲ ನೋಡೋಣ. ಸ್ತ್ರೀ ಶಾಪ ಅಂದರೆ ಕೆಲವರಿಗೆ ಮದುವೆಯಲ್ಲಿ ಸಮಸ್ಯೆ ಇರ್ಬೋದು, ಅಂದರೆ ಹೆಣ್ಣುಮಕ್ಕಳೇ ಸಿಗ್ತಾ ಇರಲ್ಲ, ಅಥವಾ ಇನ್ನು ಕೆಲವರಿಗೆ ಆರ್ಥಿಕವಾಗಿ ಸಮಸ್ಯೆ ಇರ್ಬೋದು. ಆರ್ಥಿಕವಾಗಿ ಸಮಸ್ಯೆ ಯಾಕಂತ ಹೇಳಿದರೆ ಅದು ಸ್ತ್ರೀ, ಅಂದರೆ ಸ್ತ್ರೀಯನ್ನು ನಾವು ಶ್ರೀಗೆ ಹೋಲಿಸ್ತೀವಿ, ಅಂದರೆ ದೇವಿಗೆ ಹೋಲಿಸ್ತೀವಿ. ದೇವಿ ಅಂದರೆ ಲಕ್ಷ್ಮಿಗೆ ಹೋಲಿಸ್ತೀವಿ, ಅಥವಾ ಸರಸ್ವತಿಗೆ ಹೋಲಿಸ್ತೀವಿ, ಶಾರದೆಗೆ ಹೋಲಿಸ್ತೀವಿ. ಅಂದರೆ ವಿದ್ಯಾಭ್ಯಾಸದಲ್ಲೂ ಪ್ರಾಬ್ಲಮ್ ಆಗುತ್ತೆ, ಅಥವಾ ಅವರ ಒಂದು ಮದುವೆಯ ಮದುವೆಯಲ್ಲೂ ಪ್ರಾಬ್ಲಮ್ ಆಗುತ್ತೆ, ಅಥವಾ ಸಾಮಾಜಿಕವಾಗಿ, ಆರ್ಥಿಕವಾಗಿ, ಅವರ ವೈವಾಹಿಕವಾಗಿ ಎಲ್ಲ ವಿಷಯಗಳಲ್ಲೂ ಸಮಸ್ಯೆ ಅದು ಕೊಡುತ್ತೆ ಸ್ತ್ರೀ ಶಾಪ ಅನ್ನೋದು. ಹುಡುಗಿ ಸಿಗುತ್ತೆ, ಮದುವೆಗೆ ಹುಡುಗಿ ಸಿಗ್ತಾ ಇರುತ್ತೆ, ಅಂದರೆ ಪ್ರಪೋಸಲ್ಸ್ ಬರ್ತಾ ಇರುತ್ತೆ. ಫೈನಲ್ ಮೂಮೆಂಟಲ್ಲಿ ಕ್ಯಾನ್ಸಲ್ ಆಗಿಬಿಡುತ್ತೆ. ಇನ್ನೇನು ಮದುವೆ ಫಿಕ್ಸ್ ಆಯಿತು, ಎಂಗೇಜ್ಮೆಂಟ್ ಇಡೋಣ ಅಂತ ಹೇಳಿದರೆ ಅದು ಕ್ಯಾನ್ಸಲ್ ಆಗುತ್ತೆ. ಯಾಕಂತ ಹೇಳಿದರೆ ಶಾಪ, ಸ್ತ್ರೀ ದೋಷ ಅಂತ ಇರುತ್ತೆ. ಅದು ನಿವಾರಣೆ ಆಗದೆ ಎಲ್ಲ ಅಡೆತಡೆ, ಆ ಒಂದು ಹೆಣ್ಣಿನ ಒಂದು ತತ್ವ ಏನಿದೆ ಅಲ್ಲಿ ಅದು ಬರಮಾಡ್ಕೊಳ್ಬೇಕಂತ ಹೇಳಿದರೆ, ಅದು ಬರಬೇಕಂತ ಹೇಳಿದರೆ ಹೆಣ್ಣು ಒಲಿಬೇಕಲ್ವಾ, ಅದು ಬರಬೇಕಂತ ಹೇಳಿದರೆ, ಆ ಒಂದು ಪಾಸಿಟಿವ್ ಎನರ್ಜಿ ಬರಬೇಕಂತ ಹೇಳಿದರೆ ಅಲ್ಲಿ ಒಂದು ಅಡೆತಡೆ ಉಂಟಾಗ್ತದೆ. ಅದು ಜನ್ಮದ ಕರ್ಮಾನುಸಾರ ಈ ಜನ್ಮದಲ್ಲಿ ಏನೇನು ಪಡಿಬೇಕು, ಏನೇನು ಪಡಿಬಾರ್ದು, ಎಷ್ಟು ಪ್ರಯತ್ನ ಪಡಬೇಕು, ಎಷ್ಟು ಕಷ್ಟಪಡಬೇಕು, ಒಂದನ್ನು ಪಡ್ಕೋಬೇಕಂತ ಹೇಳಿದರೆ ಯಾವುದನ್ನು ಕಳ್ಕೋಬೇಕು, ಅಥವಾ ಒಂದನ್ನು ಪಡ್ಕೋಬೇಕಂತ ಹೇಳಿದರೆ ಎಷ್ಟೊಂದು ಪ್ರಯತ್ನಗಳನ್ನು ಪಡಬೇಕು, ಯಾವುದರ ಮೇಲೆ ಒಂದು ನಂಬಿಕೆಯನ್ನು ಇಟ್ಕೋಬೇಕು, ಯಾವುದನ್ನು ಒಂದು ಅಂದರೆ ಕೆಲವರಿಗೆ ದೈವ ಬಲದ ಮೇಲೆ ಅಥವಾ ಹೆಣ್ಣಿನ ಮೇಲೆ ಗೌರವ ಇರಲ್ಲ, ಅಥವಾ ದೈವ ಬಲದ ಮೇಲೆ ಗೌರವ ಇರಲ್ಲ, ನಂಬಿಕೆ ಇರಲ್ಲ. ಸೊ ಅಂಥ ಟೈಮ್ನಲ್ಲಿ ಪರೀಕ್ಷೆ ಮಾಡ್ತಾರೆ ದೇವರು, ತುಂಬಾ ಪರೀಕ್ಷೆ ಮಾಡ್ತಾರೆ. ಸತತ ಪ್ರಯತ್ನಗಳ ನಂತರ ಒಂದು ಅವರಿಗೆ ಸಕ್ಸಸ್ ಸಿಗುತ್ತೆ, ಪಾಸಿಟಿವ್ ರಿಸಲ್ಟ್ ಸಿಗುತ್ತೆ. ಅಂದರೆ ಕೆಲವರಿಗೆ ಮದುವೆ ಫಿಕ್ಸ್ ಆಗ್ತಾನೆ ಇರಲ್ಲಲ್ವ, ಫೈನಲ್ ಆಗಿ ಏನೋ ಒಂದು ಪೂಜೆ, ಹೋಮ, ಹವನ ಏನೇ ಮಾಡಿ ನಂತರ ಅವರಿಗೆ ಫಲ ಸಿಗುತ್ತೆ. ಸೊ ಹಾಗೆ ಆರ್ಥಿಕವಾಗಿ ಕೂಡ ಏನೇ ದುಡಿದ್ರೂ, ಎಷ್ಟೇ ದುಡಿದ್ರೂ ಕೂಡ ಹಣ ನಿಲ್ಲಲ್ಲ ಕೈಯಲ್ಲಿ. ತುಂಬಾ ಸಂಕಷ್ಟ, ಹಣ ಬರುತ್ತೆ, ಎಲ್ಲಿ ಹೋಗುತ್ತೆ ಅಂತ ಗೊತ್ತಾಗಲ್ಲ. ಮತ್ತು ಸಾಲದಲ್ಲಿ ಬೀಳುವಂಥದ್ದಾಗಲಿ, ಅಥವಾ ಹಣದ ಒಂದು ಕುಂಠಿತ ಆಗಲಿ ಅವರ ಜೀವನದಲ್ಲಿ ಪದೇ ಪದೇ ಬರ್ತಾ ಇದೆ ಅಂತ ಹೇಳಿದರೆ ನಿಮ್ಮ ಜೀವನದಲ್ಲಿ ಸ್ತ್ರೀ ದೋಷ ಇದೆ. ಹಾಗೆ ಮದುವೆ ಜೀವನದಲ್ಲಿ ಏನಾದರೂ ಹೆಣ್ಣಿನಿಂದಾಗಿ ನಿಮಗೆ ಸಂಕಷ್ಟಗಳು ಪದೇ ಪದೇ ರಿಪೀಟ್ ಆಗ್ತಾ ಇದೆ ಅಂತ ಹೇಳಿದರೆ ನಿಮಗೆ ಸ್ತ್ರೀ ದೋಷ ಇದೆ ಅಂತ ಅರ್ಥ. ಯಾವುದೇ ಕೆಲಸ ಆಗ್ತಾ ಇರಲ್ಲ, ಏನೇ ಅಂದ್ಕೊಂಡ ಒಂದು ಕೆಲಸಗಳಾಗ್ತಾ ಇರಲ್ಲ, ತುಂಬಾ ಕಷ್ಟ ಆಗ್ತಿದೆ, ಅಥವಾ ಹೆಣ್ಣಿನಿಂದ ನಿಂದನೆಗೆ ಒಳಗಾಗೋದಾಗಲಿ, ಅಥವಾ ಹೆಣ್ಣಿನ ಒಂದು ಆಕರ್ಷಣೆ ಕಡಿಮೆ ಆಗೋದಾಗಲಿ. ಆಕರ್ಷಣೆ ಅಂದರೆ ಒಂದು ಮದುವೆಗೆ ಆಗಿರಬಹುದು, ಅಥವಾ ಹೆಂಡತಿಯೇ ಕೋಪದಲ್ಲಿ ಅಥವಾ ಮುನಿಸು ಇದೆಲ್ಲ ಒಂದು ಇರೋದಾಗಿರಬಹುದು. ಭೂಮಿಯಿಂದ ತೊಂದರೆ ಆಗಬಹುದು, ಅಥವಾ ನೆಂಟರಿಷ್ಟರಿಂದ ತೊಂದರೆ ಆಗಬಹುದು. ಯಾವುದೇ ಹೆಣ್ಣಿಗೆ ಸಂಬಂಧಪಟ್ಟಂತಹ ತೊಂದರೆಗಳನ್ನು ಅನುಭವಿಸ್ತಾ ಇರಬಹುದು. ಧನಾಗಮನ ಅಂತ ಹೇಳ್ತಾರಲ್ಲ, ಸೊ ಅದು ಇರಲ್ಲ, ಅದು ಆಗ್ತಾ ಇರಲ್ಲ, ಅಂದರೆ ಆಕರ್ಷಣೆ ಆಗ್ತಾ ಇರಲ್ಲ, ಹಣ ಬರ್ತಾ ಇರಲ್ಲ, ಅಥವಾ ನಿಲ್ತಾ ಇರಲ್ಲ. ಇದಕ್ಕೆಲ್ಲ ಕೆಲವೊಂದು ಕಾರಣಗಳು ಇರ್ತವೆ. ಜಾತಕದಲ್ಲಿ ಕೆಲವೊಂದು ಕಡೆ ಗ್ರಹಗಳು ಇದ್ದಾಗ, ಅವುಗಳ ಜೊತೆ ಒಂದು ಗ್ರಹದ ಜೊತೆ ಇನ್ನೊಂದು ಗ್ರಹ ಇದ್ದಾಗ ಅಲ್ಲಿ ಒಂದು ದೋಷಗಳು ಪ್ರಾರಂಭ ಆಗ್ತದೆ. ದೋಷಗಳ ಒಂದು ಗುರುತನ್ನು ನಾವು ಮಾಡ್ತೀವಿ. ಇವಾಗ ಸ್ತ್ರೀ ಶಾಪಕ್ಕೆ ಏನು ಕಾರಣ ಅಂತ ನೋಡೋಣ. ಓಕೆ, ಕೆಲವೊಂದು ರೂಲ್ ಇದೆ, ಆ ಎಲ್ಲ ರೂಲ್ಗಳನ್ನು ನೋಡೋಣ. ಹಾಗೆ ಪರಿಹಾರ, ಇದಕ್ಕೆ ಏನು ಮಾಡೋದು ಅಂತ ನೋಡೋಣ. ಇದನ್ನೆಲ್ಲ ನಾವು ಹೇಗೆ ಕಂಡುಹಿಡಿಯೋದು, ನಮಗೆ ಯಾವ ರೀತಿ ಗೊತ್ತಾಗ್ತದೆ ಅಂತ ಹೇಳಿದರೆ, ಈಗ ಒಂದನೇ ರೂಲ್ ಅಂತ ಹೇಳಿದರೆ, ಮಂಗಳನೊಂದಿಗೆ ರಾಹು ಅಥವಾ ಕೇತು 7ನೇ ಮನೆಯಲ್ಲಿ ಇರ್ತಾನೆ. ಸೊ ಆಗ ಅದನ್ನು ಸ್ತ್ರೀ ಶಾಪ ಅಥವಾ ಸ್ತ್ರೀ ದೋಷ ಅಂತ ಹೇಳ್ತೀವಿ. ಅಥವಾ ಅವನ ದೃಷ್ಟಿಯಾದರೂ ಇರಬಹುದು. 7ನೇ ಮನೆಯಲ್ಲಿ ಮಂಗಳನೊಟ್ಟಿಗೆ ರಾಹು ಅಥವಾ ಕೇತು ಇದ್ದಾಗ, ಅಥವಾ ಅವನ ದೃಷ್ಟಿ ಇದ್ದಾಗ, 7ನೇ ಮನೆಗೆ ದೃಷ್ಟಿ ಇದ್ದಾಗ ಸ್ತ್ರೀ ಶಾಪ ತಟ್ಟುತ್ತೆ ಅಂತ ಜಾತಕದಲ್ಲಿ ನೋಡ್ಬೋದು. ಇನ್ನೊಂದು ರೂಲ್ ಏನಂತ ಹೇಳಿದರೆ, 7ನೇ ಮನೆಯ ಅಧಿಪತಿ ಮತ್ತು ಶನಿ ಗ್ರಹ, 7ನೇ ಮನೆಯ ಅಧಿಪತಿ ಮತ್ತು ಶನಿ ಗ್ರಹ 7ನೇ ಮನೆಯಲ್ಲಿ ಇದ್ದಾಗ, ಸ್ಥಿತ ಆಗಿದ್ದಾಗ, ಇದು 2ನೇ ರೂಲ್. ಆಗ ಕೂಡ ಸ್ತ್ರೀ ಶಾಪ ಬರ್ತದೆ. ಇನ್ನೊಂದು ಏನಂತ ಹೇಳಿದರೆ, 5ನೇ ಮನೆಯಲ್ಲಿ ರಾಹು ಅಥವಾ ಕೇತು ಇದ್ದಾಗ, ನಿಮ್ಮ ಲಗ್ನದಿಂದ 5ನೇ ಮನೆಯಲ್ಲಿ ರಾಹು ಅಥವಾ ಕೇತು ಇದ್ದಾಗ ಕೂಡ ಸ್ತ್ರೀ ಶಾಪ ತಟ್ಟುತ್ತೆ. ಹಾಗೆ ಇನ್ನೊಂದು ರೂಲ್ ಇದೆ, ಅದು ಏನಂತ ಹೇಳಿದರೆ, ಕನ್ಯಾ ರಾಶಿಯಲ್ಲಿ ಶುಕ್ರ ರಾಹುವಿನೊಂದಿಗೆ ಅಥವಾ ಶುಕ್ರ ಸೂರ್ಯನೊಂದಿಗೆ ಇದ್ದಾಗ ಕೂಡ, ಶುಕ್ರ ರಾಹುವಿನೊಂದಿಗೆ ಇರಬೇಕು, ರಾಹುವಿನೊಂದಿಗೆ ಶುಕ್ರ ಇದ್ದಾಗ ಒಂದೇ ಮನೆಯಲ್ಲಿ ಕನ್ಯಾ ರಾಶಿಯಲ್ಲಿ, ಅಥವಾ ಅವರಿಲ್ಲ ಅಂತ ಹೇಳಿದರೆ ಶುಕ್ರನೊಂದಿಗೆ ಸೂರ್ಯ ಇದ್ದಾಗ ಕೂಡ ಸ್ತ್ರೀ ಶಾಪ ತಟ್ಟುತ್ತೆ ಅಂತ.
ಈ ದೋಷ ಇದ್ದಾಗ ಏನು ಮಾಡಬಹುದು, ಯಾವ ರೀತಿ ಪರಿಹಾರವನ್ನು ಕಂಡುಕೊಳ್ಳೋದು ಅಂತ ನೋಡೋಣ. ಓಕೆ, ದೋಷ ಇದೆ, ನಮಗೆ ಹೆಣ್ಣಿನಿಂದ ಪ್ರಾಬ್ಲಮ್ ಆಗ್ತಿದೆ, ಅಥವಾ ವೈಫಿಂದ ಪ್ರಾಬ್ಲಮ್ ಆಗ್ತಿದೆ, ಅಥವಾ ಮನೆಯಲ್ಲಿರುವ ಹೆಣ್ಮಕ್ಳಿಂದ ಪ್ರಾಬ್ಲಮ್ ಆಗ್ತಿದೆ, ಈ ಥರ ಏನೋ ಒಂದು ಆಗ್ತಿದೆ, ಯಾಕಂತ ಗೊತ್ತಿಲ್ಲ, ತೀರಾ ಹಣಕಾಸಿನ ಮುಗ್ಗಟ್ಟಿದೆ, ಏನೋ ಪ್ರಾಬ್ಲಮ್ ಆಗ್ತಾ ಇದೆ ಅಂತ ಲೈಫಲ್ಲಿ ಅಂತ ಆದರೆ ಇದನ್ನು ಹೇಗೆ ಪರಿಹಾರ ಮಾಡ್ಕೊಳ್ಳೋದು ಅಂತ ನೋಡೋಣ. ಯಾವುದೇ ಒಂದು ಫ್ರೈಡೇ ಅಂದರೆ ಶುಕ್ರವಾರದ ದಿನ 9 ವರ್ಷದ ಒಳಗಿರ್ತಾರಲ್ಲ ಹೆಣ್ಮಕ್ಳು, ಅವರಿಗೆ ಬಟ್ಟೆ ಅಥವಾ ಅವರಿಗೆ ಬಟ್ಟೆ ಬರೆ ಅಂದರೆ ಅಲಂಕಾರಿಕ ವಸ್ತುಗಳೇನಿದೆ ಅದನ್ನು ಕೊಡಬಹುದು. ಹಾಗೆ ಅವರಿಗೆ ಶಿಕ್ಷಣಕ್ಕೆ, ಅವರ ಎಜುಕೇಷನ್ಗೆ ಏನೊಂದು ವಸ್ತುಗಳಿದೆಯೋ ಆ ಒಂದು ವಸ್ತುಗಳನ್ನು ಅವರಿಗೆ ದಾನವಾಗಿ ಕೊಡಬಹುದು. ಆಗ ಕೂಡ ಹೆಣ್ಮಕ್ಳಿಗೆ 9 ವರ್ಷದ ಒಳಗಿನ ಹೆಣ್ಮಕ್ಳಿಗೆ ನೀವು ಕೊಟ್ಟಾಗ ಆ ಒಂದು ದೋಷದಿಂದ ನೀವು ಪಾರಾಗಬಹುದು. ಅಂದರೆ ದಾನ ಮಾಡಿದಾಗ ಮಾತ್ರ ಅದು ಶ್ರೇಷ್ಠ ಅಂತಾಗ್ತದೆ. ಯಾವುದೇ ಒಂದು ಪೂಜೆ, ಹೋಮ, ಹವನ ಏನೇ ಮಾಡಿದರೂ ಕೂಡ ದಾನವೇ ಅಂತಿಮವಾಗಿ ಫಲ ಕೊಡುವಂಥದ್ದು. ಯಾಕಂತ ಹೇಳಿದರೆ ಅನ್ನದಾನವಾಗಲಿ, ಯಾವುದೇ ಒಂದು ದಾನವಾಗಲಿ, ಅದು ಇನ್ನೊಬ್ಬರ ಮನಸ್ಸನ್ನು ತಣಿಸುವಂಥದ್ದು, ಮನಸ್ಸನ್ನು ಆಹ್ಲಾದಕರವಾಗಿ ಮಾಡುವಂಥದ್ದು. ಅನ್ನದಾನ ಮಾಡಿದಾಗ ಇನ್ನೊಬ್ಬರ ಹೊಟ್ಟೆ ತುಂಬುತ್ತೆ, ಅದಕ್ಕಿಂತ ದಾನ ಯಾವುದೂ ಇಲ್ಲ. ಆ ರೀತಿಯಾಗಿ 9 ವರ್ಷದ ಒಳಗಿನ ಹೆಣ್ಣು ಮಕ್ಕಳಿಗೆ ಯಾವುದೇ ತಿಂಡಿ ತಿನಿಸುಗಳನ್ನಾದರೂ ಕೊಡಿ, ಅಥವಾ ಅವರಿಗೆ ಬಟ್ಟೆ ಬರೆಯನ್ನಾದರೂ ಕೊಡಿ, ಅಥವಾ ಅವರಿಗೆ ಒಂದು ಶಿಕ್ಷಣಕ್ಕೆ, ಎಜುಕೇಷನ್ಗೆ ಸಂಬಂಧಪಟ್ಟಂತಹ ಏನಾದರೂ ಅಲಂಕಾರಿಕವಾಗಿ ಕ್ರಿಯೇಟಿವ್ ಅಲ್ವಾ, ಇವಾಗ ಶುಕ್ರ ಅಂದರೆ ಫ್ಯಾಷನ್, ಅಂಥ ವಸ್ತುಗಳನ್ನು ಕೂಡ ಕೊಡಬಹುದು. ಆಗ ಆ ಮಕ್ಕಳಿಗೆ ಒಂದು ಖುಷಿ ಆಗುತ್ತಲ್ವ, ಆ ಒಂದು ಖುಷಿ ನಿಮ್ಮ ಒಂದು ದೋಷದ ಪರಿಹಾರಕ್ಕೆ ಕಾರಣ ಆಗುತ್ತೆ. ಹಾಗೆ ಬಡತನದಲ್ಲಿರುವ ಹೆಣ್ಮಕ್ಳಿರ್ತಾರಲ್ಲ, ಈಗ ತುಂಬ ಬಡತನದಲ್ಲಿರುವವರ ಮನೆಯಲ್ಲಿರುವ ಹೆಣ್ಮಕ್ಳಿರ್ತಾರೆ, ಮದುವೆ ವಯಸ್ಸಿಗೆ ಬಂದಿರ್ತಾರೆ, ಆದರೆ ಅವ್ರ ಹತ್ರ ಹಣ ಇರೋದಿಲ್ಲ. ಏನೇ ಒಂದು ಒಡವೆ ಆಗಲಿ ವಸ್ತ್ರ ಆಗಲಿ ಅವರಿಗೆ ತಗೊಳ್ಳೋಕ್ಕೆ, ಒಂದು ಮದುಮಗಳಿಗೆ ಅವಳಿಗೆ ಏನಾದರೂ ಉಡುಗೊರೆಯನ್ನು ಕೊಡಿ, ನಿಮ್ಮ ಕೈಲಾದಷ್ಟು ಸಹಾಯವನ್ನು ಮಾಡಿ, ಧನ ಸಹಾಯ ಆಗಿರಬಹುದು, ಅಥವಾ ಬಟ್ಟೆ ಬರೆ ತೆಗೆದುಕೊಡಬಹುದು, ಏನೇ ಆದರೂ ಒಂದು ಸಹಾಯವನ್ನು ಮಾಡಿ, ಅವರ ಒಂದು ಮನೆಯ ಖರ್ಚನ್ನು ನೀವು ನೋಡಿ. ತುಂಬ ಪ್ರಾಬ್ಲಮ್ ಇದೆ, ತುಂಬ ದೋಷ ಇದೆ, ಈ ಥರ ಗ್ರಹಗಳಲ್ಲಿ ಇದೆ ಅಂತ ನಿಮಗೆ ಕನ್ಫರ್ಮ್ ಆದಾಗ ಆ ಒಂದು ಹೆಣ್ಣಿಗೆ, ಮದುಮಗಳಿಗೆ ಒಂದು ಆಭರಣಗಳನ್ನು ದಾನವಾಗಿ ಕೊಡಿ. ಕೆಲವರೆಲ್ಲ ನೋಡಿ ಒಂದು ಸಾಮೂಹಿಕ ವಿವಾಹ ಅಂತ ನೆರವೇರಿಸ್ತಾರೆ, ಅಲ್ಲಿ ಮಾಂಗಲ್ಯವನ್ನು ದಾನ ಮಾಡ್ತಾರೆ, ಮತ್ತು ವಸ್ತ್ರಗಳನ್ನು ದಾನ ಮಾಡ್ತಾರೆ. ಮದುಮಕ್ಕಳಿಗೆ ಏನು ಬೇಕಾಗಿದೆಯೋ ವಸ್ತ್ರ ಮತ್ತು ತಾಳಿ, ಮಾಂಗಲ್ಯ, ಅದನ್ನು ದಾನ ಮಾಡ್ತಾರೆ. ಸೊ ಆಗ ಕೂಡ ಆ ಒಂದು ಯಾರು ಅದನ್ನು ದಾನ ಮಾಡ್ತಾರೋ ಅಂಥವರ ಮೇಲಿರುವ ಸ್ತ್ರೀ ದೋಷ ಅಥವಾ ಸ್ತ್ರೀ ಶಾಪ ಏನಿದೆಯೋ ಅದು ಕಂಪ್ಲೀಟಾಗಿ ನಿವಾರಣೆ ಆಗುತ್ತೆ ಅಂತ ಹೇಳ್ಬೋದು. ಇವಾಗ ನಮಗೆ ಯಾಕಿಂತ ದೋಷ ಬರ್ತದೆ ಅಂತ ಹೇಳಿದರೆ, ಈ ಜನ್ಮದಲ್ಲಿ ನಾವು ಏನೂ ಮಾಡಲಿಲ್ಲ, ಯಾವ ಹೆಣ್ಣು ಮಕ್ಕಳಿಗೂ ಅನ್ಯಥಾ ನಾವು ಭಾವಿಸಲಿಲ್ಲ ಅಥವಾ ತೊಂದರೆಯನ್ನು ಕೊಟ್ಟಿಲ್ಲ ಅಂತ ಹೇಳಿದಾಗ, ಹೋದ ಜನ್ಮದಲ್ಲಿ ನೀವೇನೇನು ಪಾಪ ಮಾಡಿದ್ದೀರೋ, ಏನೇನು ಅವರಿಗೆ ಬೈದಿದ್ದೀರೋ, ಹೊಡೆದಿದ್ದೀರೋ, ಅಥವಾ ಅವಮಾನ ಮಾಡಿದ್ದೀರೋ, ಅಥವಾ ಕೆಲವರೆಲ್ಲ ಕೊಂದಿರ್ತಾರೆ ಹೆಣ್ಮಕ್ಳನ್ನು, ಸುಡ್ತಾರೆ ಅಥವಾ ಆ್ಯಸಿಡ್ ಹಾಕ್ತಾರೆ, ಅಥವಾ ಏನೇ ಒಂದು ತಪ್ಪು ಮಾಡಿರಬಹುದು, ಅಂಥ ಒಂದು, ಅಥವಾ ಅತ್ಯಾಚಾರ, ಅನಾಚಾರ, ಏನೇ ಒಂದು ದೌರ್ಜನ್ಯಕ್ಕೆ ಒಳಗಾಗಿರಬಹುದು ನಿಮ್ಮಿಂದಾಗಿ ಒಂದು ಹೆಣ್ಣು. ಅಂಥ ಸಮಯದಲ್ಲಿ ನೀವು ಇನ್ನೊಂದು ಜನ್ಮದಲ್ಲಿ ಹುಟ್ಟಿದಾಗ ನಿಮಗೆ ಈ ಒಂದು ದೋಷ ತಟ್ಟುತ್ತೆ ಅಂತ ಜಾತಕದಲ್ಲಿ, ಕುಂಡ್ಲಿಯಲ್ಲಿ ನಾವು ನೋಡಬಹುದು. ಯಾಕಂತ ಹೇಳಿದರೆ ಹಣೆ ಬರಹವನ್ನು ನಾವು ನಿರ್ಧಾರ ಮಾಡೋದಲ್ಲ, ಅದು ಭಗವಂತನೇ ನಿರ್ಧಾರ ಮಾಡುವಂಥದ್ದು. ಯಾವ ಟೈಮ್ನಲ್ಲಿ ನಮ್ಮ ಒಂದು ಪಾಪಕರ್ಮಗಳಿಗೆ, ಪುಣ್ಯಕರ್ಮಗಳಿಗೆ ಯಾವ ರೀತಿ ನಾವು ಜನ್ಮ ತಾಳಬೇಕು ಭೂಮಿಯಲ್ಲಿ, ಹಾಗೆ ಮನುಷ್ಯನಾಗಿ ಯಾವ ರೀತಿ ಜನ್ಮ ತಾಳಬೇಕು, ಯಾರ ಮನೆಯಲ್ಲಿ ಜನ್ಮ ತಾಳಬೇಕು, ಏನು ಒಂದು ಕಷ್ಟವನ್ನು ಅನುಭವಿಸಬೇಕು ಈ ಜನ್ಮದಲ್ಲಿ, ಅಥವಾ ಅವನು ಪ್ರಾಯಶ್ಚಿತ್ತ ಮಾಡ್ಕೋಬೇಕು ಅಂತ ಇರುತ್ತಲ್ಲ. ಸೊ ಅದು ಜನ್ಮಾಂತರದಿಂದ ಬರುವಂತಹ ಒಂದು ದೋಷಗಳಾಗಿರುತ್ತೆ. ಅಂದರೆ ದೇಹಕ್ಕೆ ಮಾತ್ರ ಮರಣ ಅಥವಾ ಸಾವು ಅಂತಿರುತ್ತೆ, ದೇಹ ಶಾಶ್ವತ ಅಲ್ಲ. ಆದರೆ ಆತ್ಮಗಳು ಒಂದಾನೊಂದು ರೂಪದಲ್ಲಿ ಜನ್ಮ ತಳಿತಾನೆ ಇರುತ್ತೆ. ಈಗ ಹಿಂದಿನ ಕಾಲದಿಂದಲೂ ಹೆಣ್ಮಕ್ಳಿಗೆ ತುಂಬಾ ಸಮಸ್ಯೆಯನ್ನು ಕೊಡ್ತಾ ಬಂದಿರೋದು ನಮಗೆ ಗೊತ್ತಾಗುತ್ತೆ. ಸೊ ರಾಕ್ಷಸ ವಂಶದಲ್ಲಿ ಹುಟ್ಟಿ ಅಥವಾ ರಾಜವಂಶದಲ್ಲಿ ಹುಟ್ಟಿ ಯಾರೋ ನಾವು ಏನೋ ಒಂದು ಪಾಪ ಮಾಡಿದ್ದು ಇರಬಹುದು, ಅಂಥ ಒಂದು ವ್ಯಕ್ತಿಗಳು ನಾವಾಗಿ ಈ ಜನ್ಮದಲ್ಲಿ ಹುಟ್ಟಿದಾಗ ನಮಗೆ ಸಮಸ್ಯೆಗಳು ಬರಬಹುದು, ಈ ರೀತಿಯಾಗಿ ನಮಗೆ ಸಮಸ್ಯೆಗಳು ಕಾಡಬಹುದು ಅಂತ ಹೇಳಬಹುದು. ಈ ರೀತಿಯಾಗಿ ಪರಿಹಾರವನ್ನು ಮಾಡಿಕೊಳ್ಳಿ. ಶುಕ್ರವಾರ ನೀವು ಮಾಡಿಕೊಳ್ಳಿ, ಅಥವಾ ತಿಂಗಳಿಗೆ ಒಂದು ಶುಕ್ರವಾರನ, ಅಥವಾ ಒಂದು ವರ್ಷಕ್ಕೆ ಒಂದು 3-4 ಸರಿ ಮಾಡೋದು, ಅಥವಾ
ಒಂದು 6 ಸರಿ ಮಾಡೋದು, ಈ ಥರ ಒಳ್ಳೆಯದು ದಾನವನ್ನು ಮಾಡೋದು. ಅಥವಾ ವರ್ಷಕ್ಕೆ 1 ಸರಿನೋ ಮಾಡಬಹುದು. ನಿಮಗೆ ನಿಮ್ಮ ಒಂದು ಅನುಕೂಲಕ್ಕೆ ತಕ್ಕಂತೆ ನೀವು ಈ ರೀತಿಯಾಗಿ ದಾನವನ್ನು ಮಾಡಿದಾಗ ಅದರ ಪ್ರಮಾಣವನ್ನು, ಅದರ ಒಂದು ಏನು ಬಲವನ್ನು ನೀವು ಕಡಿಮೆ ಮಾಡ್ತೀರಿ. ಆಗ ದೋಷದ ಪ್ರಮಾಣವನ್ನು ನೀವು ಕಡಿಮೆ ಮಾಡಿ ಫಲವನ್ನು, ಒಳ್ಳೆಯ ಫಲವನ್ನು ನೀವು ಅನುಭವಿಸಲಿಕ್ಕೆ ಸಿದ್ಧರಾಗಿರ್ತೀರಿ. ಅಥವಾ ನೀವೇನೇ ಅಂದ್ಕೊಂಡ್ರೂ ಕೂಡ ಅದನ್ನು ಸಾಧಿಸುವತ್ತ, ಫಲವನ್ನು ಪಡ್ಕೊಳ್ಳುವತ್ತ ಒಂದು ಏನೇ ಒಂದು ಫಲವನ್ನು ಪಡಿಲಿಕ್ಕೆ ನೀವು ಅರ್ಹರಾಗಿರ್ತೀರಿ ಅಂತ ಅರ್ಥ. ಓಕೆ, ಒಳ್ಳೆಯದಾಗಲಿ. ಈ ದಿನ ಒಂದು ಈ ಸ್ತ್ರೀ ಶಾಪದ ಬಗ್ಗೆ ನೋಡಿದ್ವಿ, ಹಾಗೆ ಅದರ ಪರಿಹಾರವನ್ನು ಕೂಡ ನೋಡಿದ್ವಿ. ಯಾವುದೇ ಹೆಣ್ಣುಮಕ್ಕಳಾಗಲಿ ಅವರಿಗೆ ನೋವು ಮಾಡೋದು ಬೇಡ. ಹೆಣ್ಮಕ್ಳಾಗಲಿ ಗಂಡು ಮಕ್ಕಳಾಗಲಿ ಯಾವುದೇ ಥರದ ಅನ್ಯಾಯ, ಅಧರ್ಮ, ಅನಾಚಾರ ಅದೆಲ್ಲ ಬೇಡ. ಓಕೆ, ಯಾಕಂತ ಹೇಳಿದರೆ ನಮ್ಮ ಆತ್ಮಕ್ಕೆ ಸಾವಿಲ್ಲ ಅಂತ ನಮಗೆ ಎಲ್ಲರೂ ಹೇಳ್ತಾರೆ. ಯಾವ ಧರ್ಮದಲ್ಲೂ ಬೇಕಾದರೂ ಹೇಳ್ತಾರೆ, ಆತ್ಮಕ್ಕೆ ಸಾವಿಲ್ಲ. ಒಂದಲ್ಲ ಒಂದು ರೀತಿಯಲ್ಲಿ ಅದು ಮರುಜನ್ಮವನ್ನು ಪಟ್ಟೇ ಪಡುತ್ತೆ. ಹಾಗಂತ ಇಂಥವರೇ ಹುಟ್ಟುತ್ತಾರೆ ಮತ್ತೆ ಮರಳಿ ಇಂಥವರೇ ಹುಟ್ಟುತ್ತಾರೆ ಅಂತ ಅದನ್ನು ಖಂಡಿತವಾಗಿ ಹೇಳೋಕ್ಕಾಗಲ್ಲ. ಆದರೆ ಮರುಜನ್ಮವಂತೂ ಖಂಡಿತ ಇದೆ ಅಲ್ವಾ. ಸೊ ನಮ್ಮ ದೇಹ ಶಾಶ್ವತ ಅಲ್ಲ, ಅದು ಹೋಗುತ್ತೆ. ಆದರೆ ಮನುಷ್ಯನ ಆತ್ಮಕ್ಕೆ ಸಾವಿಲ್ಲ, ಅದು ಕಣ್ಣಿಗೆ ಕಾಣೋದಿಲ್ಲ. ಅದೊಂದು ಜ್ಯೋತಿ, ಅದೊಂದು ಪ್ರಕಾಶಮಾನವಾದ ಒಂದು ಜ್ಯೋತಿ. ಆ ಒಂದು ಜ್ಯೋತಿ, ಈ ಆತ್ಮ ಪರಮಾತ್ಮನಲ್ಲಿ ಒಳ್ಳೆಯ ಕೆಲಸಗಳನ್ನು ಮಾಡಿದಾಗ ಮಾತ್ರ ನಾವು ಯಾರಿಂದನೇ ಏನೇ ಅಪೇಕ್ಷೆಯನ್ನು ಪಡದೆ ಮೋಕ್ಷದ ದಾರಿಗೆ ಆಧ್ಯಾತ್ಮಿಕವಾಗಿ ಯಾವಾಗ ಮುಂದೆ ಸಾಗ್ತೀವೋ, ಎಲ್ಲವನ್ನು ಬಿಟ್ಟು, ಎಲ್ಲ ಒಂದು ಅರಿಷಡ್ ವರ್ಗಗಳನ್ನು ಬಿಟ್ಟು ತ್ಯಜಿಸಿ ನಾವು ಯಾವಾಗ ಸನ್ಮಾರ್ಗದಲ್ಲಿ ಒಳ್ಳೆಯ ಕಡೆಗೆ ನಡಿತೀವೋ ಆಗ ನಮ್ಮನ್ನು ದೇವರು ಪರೀಕ್ಷೆ ಮಾಡ್ತಾನೆ ಇರ್ತಾರೆ. ಅಂದರೆ ಪರಮಾತ್ಮ ಪರೀಕ್ಷೆ ಮಾಡ್ತಾನೆ ಇರ್ತಾರೆ. ಸೊ ನಾವು ಯಾವಾಗ ಪರ್ಫೆಕ್ಟ್ ಅಂತ ಅನ್ನಿಸ್ತೀವಿ ಆಗ ನಾವು ಮೋಕ್ಷದ ದಾರಿಗೆ ಸಾಕ್ತೀವಿ, ಮೋಕ್ಷವನ್ನು ಪಡಿತೀವಿ ಅಂತ ಹೇಳ್ಬೋದು. ಎಲ್ಲವನ್ನು ತ್ಯಜಿಸಿ, ಯಾವುದೇ ಮೋಹ, ಯಾವುದೇ ಒಂದು ಈರ್ಷೆ ಎಲ್ಲವನ್ನು ತ್ಯಜಿಸಿದಾಗ ಮಾತ್ರ ನಾವು ಮೋಕ್ಷವನ್ನು ಪಡೀಲಿಕ್ಕೆ ಸಾಧ್ಯ. ಆ ಒಂದು ಸ್ತ್ರೀ ಶಾಪದಿಂದ ಹೊರಗಡೆ ಬನ್ನಿ ಅಂತ ಹೇಳ್ತಾ ಇವತ್ತಿನ ಎಪಿಸೋಡನ್ನು ಇಲ್ಲಿಗೆ ಮುಗಿಸ್ತೀನಿ. ಸರ್ವೇ ಜನ ಸುಖಿನೋ ಭವಂತು, ಸನ್ಮಂಗಳಾನಿ ಭವಂತು.